ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಲಾಸ್ಟ್ ವಿಡಿಯೋನ ಎಲ್ಲಿಗೆ ಸ್ಟಾಪ್ ಮಾಡಿದ್ನೋ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನಿವಾಗ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಇಲ್ಲಿಂದ ಮಂತ್ರಾಲಯ ಮಠದ ಹತ್ರ ಹೋಗ್ಬೇಕು. 15 ಕಿಲೋಮೀಟ್ರ್ ಆಗುತ್ತೆ. ಹೊರಗಡೆ ಬಂದಮೇಲೆ ಆಟೋ, ಕ್ಯಾಬು, ಟ್ಯಾಕ್ಸಿ ಅಂತ ಹೇಳ್ಬಿಟ್ಟು ಸುಮಾರು ಇರ್ತವೆ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಹೋಗ್ಬೋದು. ನಾವು ಒಬ್ಬರಿಗೆ 50 ರೂಪಾಯಿ ಮಾತಾಡಿಬಿಟ್ಟು ಆಟೋದಲ್ಲಿ ಹೊರಟಿದ್ದೀವಿ ಮಂತ್ರಾಲಯ ಮಠದ ಕಡೆಗೆ. ಸುಮಾರು ಒಂದು ಅರ್ಧ ಗಂಟೆ ಪಯಣ ಇರುತ್ತೆ. ಮಠದ ಹತ್ರ ಹೋದ್ಮೇಲೆ ನೈಟೀಗ ಆಲ್ರೆಡಿ 12:30 ಆಗಿದೆ. 12 ಗಂಟೆ 12:30 ಆಗಿದೆ. ಸೊ ಎಲ್ಲಿ ಉಳ್ಕೊಳೋದು ಏನು ಅಂತ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ಇದೇನು ನೋಡ್ತಿದ್ದೀರಾ, ಇದು ಒಂದು ಮೈನ್ ಸರ್ಕಲ್ ಆಗುತ್ತೆ. ಇಲ್ಲಿಂದ ಹಿಂಗೆ ದ್ವಾರದ ಮೂಲಕ ಒಳಗೆ ಬಂದರೆ ಮಂತ್ರಾಲಯದ ಮಠ ಸಿಗುತ್ತೆ, ರಾಯರ ಸನ್ನಿಧಿ. ನೋಡಿ, ಇದು ಇನ್ನೂ ಮುಖ್ಯದ ಮಹಾದ್ವಾರ ನಿರ್ಮಾಣ ಮಾಡ್ತಿದ್ದಾರೆ. ಒಳಗೆ ಬಂದರೆ ಈ ಥರ ಇದೆ. ತುಂಬ ಜನ ಇಲ್ಲೇ ಮಲಗಿದ್ದಾರೆ. ಭಾಳಷ್ಟು ಜನ ಇಲ್ಲೇ ಮಲಗಿದ್ದಾರೆ. ಯಾವುದೇ ರೀತಿ ನಿಮಗೆ ಭಯ ಏನೂ ಇರಲ್ಲ. ಆರಾಮಾಗಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲ ಇದೆ. ಸೊ ನಾವು ಈಗ ಇಲ್ಲಿ ನದಿ ತೀರದಲ್ಲಿ ಬಂದಿದ್ದೀವಿ. ದಡದಲ್ಲಿ ನೀರು ಮಾತ್ರ ರಭಸವಾಗಿ ಹರಿತಿದೆ. ನಿಮಗೆ ಕಾಣಿಸ್ತಿರ ಇರಬಹುದು. ನಾಳೆ ಬೆಳಿಗ್ಗೆ ತೋರಿಸೋಣ. ವಿಡಿಯೋ ಸದ್ಯಕ್ಕೆ ಇಲ್ಲಿ ಮುಗಿಸಿ ನಾಳೆ ಬೆಳಿಗ್ಗೆ ಸಿಗೋಣ. ಫ್ರೆಂಡ್ಸ್, ರಾತ್ರಿ ನಾವು ಇಲ್ಲೇ ನದಿ ದಡದಲ್ಲಿ ಕಾಲ ಕಳೆದ್ವಿ. ಯಾಕಂದರೆ ನೈಟ್ ಆಲ್ರೆಡಿ 1 ಗಂಟೆ 1:30 ಆಗಿದ್ದ ಕಾರಣ ನಾವು ಇನ್ನೇನು ಅಷ್ಟೊತ್ತಿನಲ್ಲಿ ಮಲಗೋದು ನಿದ್ದೆ ಬರ್ತಿರಲಿಲ್ಲ. ಸೊ ತಂಪಾದ ಗಾಳಿಯಲ್ಲಿ ರಾತ್ರಿ ಇಲ್ಲೇ ಕಾಲ ಕಳೆದು ನೀರು ಮಾತ್ರ ತುಂಬ ರಭಸವಾಗಿ ಹರಿತಿದೆ. ನೋಡಿ ಯಾವ ಥರ ಹರಿತಿದೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ನಾವು ಇಲ್ಲಿ ಸ್ನಾನ ಮಾಡ್ತಿಲ್ಲ. ಇಲ್ಲಿಂದ ಒಂದು ಬಜೆಟ್ ಅಂದರೆ ಕೇವಲ 100 ರೂಪಾಯಲ್ಲಿ ಎಲ್ಲ ಕೆಲಸ ಮುಗಿಬೇಕು. ಆ ಥರ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ಯಾಕಂದರೆ ಫ್ಲೋ ಜಾಸ್ತಿ ಇದೆ. ಮೊದಲೇ ನಮ್ಗೆ ಈಜು ಬರೋಲ್ಲ, ಅದಕ್ಕಾಗಿ ನಾವು ಇಳಿತಿಲ್ಲ. ಇಲ್ಲಿ ಇದೇ ನೋಡಿ ಲಾಕರ್ಸ್ ಅವೈಲೇಬಲ್ ಇರೋದು. ಒಬ್ಬರಿಗೆ ಲಗೇಜ್ಗೆ 100 ರೂಪಾಯಿ ತಗೊಂತಾರೆ. ಇಲ್ಲೇ ಮಲಗೋಕ್ಕೆ ವ್ಯವಸ್ಥೆ ಇದೆ, ಸ್ನಾನ ಮಾಡೋಕ್ಕೂ ವ್ಯವಸ್ಥೆ ಇದೆ, ಪ್ರತಿಯೊಂದಕ್ಕೂ ವ್ಯವಸ್ಥೆ ಇದೆ. ವಿಶಾಲವಾದ ಜಾಗ ಇದೆ. ಚಾಪೆ, ತಲೆದಿಂಬು ಎಲ್ಲ ಇರುತ್ತೆ. ಆರಾಮಾಗಿ ನಾವು ಇಲ್ಲಿ ಮಲಗಬಹುದು, ರೆಸ್ಟ್ ಮಾಡ್ಬೋದು. ಇಲ್ಲಿಂದ ಈಗ ನಾವು ದರ್ಶನದ ಕಡೆಗೆ ಹೋಗ್ತಿದ್ದೀವಿ. ರಾಯರ ದರ್ಶನ ಮಾಡೋಣ, ಬನ್ನಿ. ರಾಯರ ದರ್ಶನ ಮಾಡೋಕ್ಕೂ ಮುಂಚೆ ಮಂಚಲಮ್ಮ ದೇವಿಯ ದರ್ಶನ ಮಾಡಲೇಬೇಕು. ಸೊ ನೀವು ದರ್ಶನ ಮಾಡ್ಕೊಳ್ಳಿ. ಇದು ದೇವಸ್ಥಾನದ ಬಲಭಾಗದಲ್ಲಿರುತ್ತೆ, ರಾಯರ ಮಠದ ಬಲಭಾಗದಲ್ಲಿ. ಬನ್ನಿ ಹಿಂಗೆ ಒಳಗೆ ಹೋಗೋಣ. ಇಲ್ಲೆಲ್ಲ ಸೇವೆ ಬುಕ್ಕಿಂಗ್ ಮಾಡ್ಬೋದು. ನೀವು ಆನ್ಲೈನ್ ಥ್ರೂ ಮಾಡ್ಬೋದು, ಇಲ್ಲಿಗೆ ಬಂದು ಸಮೇತ ಬುಕ್ ಮಾಡ್ಬೋದು. ಸೇವೆ ಮಾಡ್ಸಂಗಿದ್ರೆ ಪ್ರತಿಯೊಂದು ಡೀಟೇಲ್ಸು ಇಲ್ಲಿದೆ ನೋಡಿ. ಬನ್ನಿ ಒಳಗಡೆ ಹೋಗೋಣ. ಟೈಮ್ ಈಗ ಬಂದುಬಿಟ್ಟು 8 ಗಂಟೆ 20 ನಿಮಿಷ ಆಗಿದೆ. ಸೊ ನಮ್ಮದು ಸೇವೆ ಇರೋದ್ರಿಂದ ಒಂದು ಸ್ವಲ್ಪ ಲೇಟ್ ಆಗ್ಬೋದು ನಮ್ಮದು. ಒಳಗಡೆ ಹೋಗೋಣ ಬನ್ನಿ. ಇಲ್ಲೇ ನಾವು ಕೇಳಿದಾಗ ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ನಾವಿಲ್ಲೇ ವೆಯ್ಟ್ ಮಾಡ್ತಿದ್ದೀವಿ. ರಾಯರ್ ಬೃಂದಾವನ ಇರೋ ಜಾಗದಲ್ಲಿ ಮೊಬೈಲ್ ಫೋನ್ಸ್ ಅಲೋ ಇಲ್ಲ. ಸೊ ಕ್ಯಾಮ್ರಾ ಅಲೋ ಇಲ್ಲ. ಅದಕ್ಕಾಗಿ ನಾವು ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ. ನಮ್ಮದು ಸೇವೆ ಇರೋದ್ರಿಂದ ಮಧ್ಯಾಹ್ನ 1:30-2 ಗಂಟೆವರೆಗೂ ಒಳಗೆ ಇರ್ತೀವಿ. ಸೊ ಅದಾದಮೇಲೆ ಕಂಟಿನ್ಯೂಷನ್ ವಿಡಿಯೋ ಬರುತ್ತೆ ನೋಡಿ.
ಸೇವೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಮೇಲೆ ರಾಯರ ದರ್ಶನ ಆಯಿತು, ಎಲ್ಲ ಮುಗೀತು, ಆರಾಮಾಗಿ ಹೊರಗೆ ಬಂದ್ವಿ. ಬೆಳಿಗ್ಗೆ 8:20 ಒಳಗೆ ಬಂದವರು ಈಗ ಟೈಮ್ ಬಂದುಬಿಟ್ಟು 1:15 ಆಗಿದೆ. ನೋಡಿ, ದರ್ಶನ ಮಾಡ್ಕೊಳ್ಳಿ. ನಿಮಗೆ ಕಾಣಿಸ್ಬಹುದು ಬೃಂದಾವನ, ಅಲ್ಲಿ ಕೇಸರಿ ಕಲರ್ ಇದೆಯಲ್ಲ ಅದೇ ಬೃಂದಾವನ. ಟೈಮ್ ಬಂದುಬಿಟ್ಟು 1:40 ಆಗಿದೆ. ಸೊ ಮಠದಿಂದ ಹೊರಗೆ ಪ್ರಾಂಗಣಕ್ಕೆ ಬಂದಿದ್ದೀವಿ. ಹೊರಾಂಗಣಕ್ಕೆ ಜನ ಸ್ವಲ್ಪ ಕಡಿಮೆ ಇದ್ದಾರೆ. ಗುರುವಾರ, ಭಾನುವಾರ ಹಾಗೂ ರಜಾ ದಿನಗಳಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಿ. ನಾರ್ಮಲಾಗಿ ದರ್ಶನ ಮಾಡೋರು, ಫ್ರೀಯಾಗಿ ದರ್ಶನ ಮಾಡೋರಿಗೆ 20 ನಿಮಿಷದಲ್ಲಿ ದರ್ಶನ ಆಗ್ತಿದೆ. ಸೊ 1000 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಹೋಗೋರಿಗೆ 10 ನಿಮಿಷದಲ್ಲಿ ಆಗ್ತಿದೆ ದರ್ಶನ. ಸೊ ನಿಮಗೆ ಗುರುವಾರ, ಭಾನುವಾರ ರಜಾ ದಿನಗಳಲ್ಲಿ ಬಂದರೆ 1 ಅವರ್, ಮ್ಯಾಕ್ಸಿಮಮ್ ಅಂದರೆ 1 ಅವರಲ್ಲಿ ರಾಯರ ದರ್ಶನ ಆಗುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲೇ ಮಠದ ಆ ಕಡೆಯಿಂದ ಈ ಕಡೆ ಬರ್ಬೇಕಾದ್ರೆ ರೈಟ್ ಸೈಡು, ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲೇ ಪ್ರಸಾದ ಕೌಂಟ್ರ್ ಇದೆ. ಪ್ರಸಾದ ತಗೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್. ಪ್ರಸಾದ ತಗೊಂಡು ನಾವು ಊಟ ಮಾಡಿ ನಂತರ ನಾನು ನಿಮಗೆ ತೋರಿಸಿದ್ನಲ್ಲ ಅಲ್ಲಿಗೆ ಬಂದು ಮಲ್ಕೊಂಡು ನೈಟ್ ಈಗ ಟೈಮ್ ಬಂದುಬಿಟ್ಟು 1 ಗಂಟೆ ಆಗಿದೆ. ನಾನು ಮಂತ್ರಾಲಯದಿಂದ ಸೀದಾ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಈಗ ಸುಮಾರು 2 ಗಂಟೆ 1:55 ಆಗಿದೆ. ನಾನು ಇಲ್ಲಿಂದ ಕರ್ನಾಟಕ ಎಕ್ಸ್ಪ್ರೆಸ್ಸಲ್ಲಿ ಗುಂತ್ಕಲ್ವರೆಗೂ ಹೋಗ್ತಿದ್ದೀನಿ. ಗುಂತ್ಕಲ್ಲಿಂದ ನಾರ್ಮಲಾಗಿ ನಮ್ಮ ಚಿಕ್ಕಜಾಜೂರು ಪ್ಯಾಸೆಂಜರಲ್ಲೇ ಅಪ್ ಟು ಚಳ್ಳಕೆರೆವರೆಗೂ ಪ್ರಯಾಣ ಮಾಡ್ತಿದ್ದೀನಿ. ನಾರ್ಮಲ್ ಫೇರ್ ಇರುತ್ತೆ, ನಿಮಗೆ ಯಾವುದೇ ರೀತಿ ಚೇಂಜಸ್ ಇರೋಲ್ಲ. ಇಲ್ಲಿಂದ ಗುಂತ್ಕಲ್ವರೆಗೂ 50 ರೂಪಾಯಿ, ಗುಂತ್ಕಲ್ಲಿಂದ ಚಳ್ಳಕೆರೆವರೆಗೂ 40 ರೂಪಾಯಿ ಇರುತ್ತೆ, 90 ರೂಪಾಯಿ. ಹೋಗ್ತಾ 90, ಬರ್ತಾ 90, 180. ಹಾಗೆ ಇಲ್ಲಿಂದ ಮಂತ್ರಾಲಯ ಮಠದ ಹತ್ರಕ್ಕೆ 50, ಮಠದಿಂದ ಇಲ್ಲಿಗೆ 50, 100, 280. ಹಾಗೆ ಅಲ್ಲಿ ಲಾಕರ್ಗೆ 100, 380 ರೂಪಾಯಿ. ನಾನು ಪ್ರಸಾದ ನನ್ನ ಓನಾಗಿ ತಗೊಂಡಿರೋದು. ಸೊ ನಾನೊಂದು 200 ರೂಪಾಯಿ ಖರ್ಚು ಮಾಡಿದ್ದೀನಿ ಪ್ರಸಾದಕ್ಕೆ. ಸೊ ಅದು ನಿಮಗೆ ನಿಮ್ಮ ಇಷ್ಟ ಬಂದಷ್ಟು ನೀವು ತಗೊಬೋದು. ವಾಲೆಟ್ ನೋಡಿ ಯಾವ ಥರ ಇದೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನಲ್ಲಿ ಅಂತ ಹೇಳ್ಬಿಟ್ಟು. ಬನ್ನಿ ಟಿಕೆಟ್ ತಗೊಳ್ಳೋಣ. 50 ರೂಪಾಯಿ ಇಲ್ಲಿಂದ ಗುಂತ್ಕಲ್ಲಿಗೆ. ಕರ್ನಾಟಕ ಎಕ್ಸ್ಪ್ರೆಸ್ಸೇ ಯಾಕೆ ಚೂಸ್ ಮಾಡಿದೆ ಅಂದರೆ, ನಾನು ಟೈಮಿಂಗ್ ಕರೆಕ್ಟಾಗಿದೆ. ಈ ಟ್ರೈನು ಕರ್ನಾಟಕ ಎಕ್ಸ್ಪ್ರೆಸ್ ಬಿಟ್ಟರೆ ಇನ್ನು ನಮಗೆ ಟ್ರೈನ್ ಇರೋದೇ 5:15. ಆ ಟ್ರೈನಿಗೆ ಹೋದರೆ ಗುಂತ್ಕಲ್ಲಾಗೆ ನಮಗೆ ಟ್ರೈನ್ ಸಿಗೋಲ್ಲ. ಸೊ ಇದು ಬೆಸ್ಟ್ ಟ್ರೈನು. ಸದ್ಯಕ್ಕೆ ಇಲ್ಲಿ ರೆಸ್ಟ್ ಮಾಡ್ತಿದ್ದೀನಿ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ. ತುಂಬ ಜನ ಇದ್ದಾರೆ ಕರ್ನಾಟಕ ಎಕ್ಸ್ಪ್ರೆಸ್ ಟ್ರೈನಿಗೆ ಬರೋರು, ಎಲ್ಲ ನಮ್ಮ ಬೆಂಗಳೂರು ಸೈಡ್ಗೆ ಹೋಗೋರು. ಇವಾಗ ನಾನು ಒಬ್ಬನೇ ಹೋಗ್ತಿದ್ದೀನಿ. ನಮ್ಮ ಗೆಳೆಯ ಅಲ್ಲೇ ಮಂತ್ರಾಲಯದಲ್ಲಿ ಉಳ್ಕೊಂಡಿದ್ದಾರೆ. ನೋಡಿ, ಯಾವುದೋ ಒಂದು ಟ್ರೈನು ಸ್ಕಿಪ್ ಮಾಡ್ತಿದೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ನ. ಯಾವ ಟ್ರೈನ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಸುಮಾರು 10 ನಿಮಿಷ ಲೇಟಾಗಿ ನಮ್ಮ ಟ್ರೈನ್ ಬರ್ತಿದೆ, ಕರ್ನಾಟಕ ಎಕ್ಸ್ಪ್ರೆಸ್ಸು. ನವದೆಹಲಿಯಿಂದ ಬೆಂಗಳೂರಿಗೆ ಹೋಗ್ತಾರ ಡೈಲಿ ಎಕ್ಸ್ಪ್ರೆಸ್ ಆಗಿರೋದು ಇದು. ಬೆಂಗಳೂರಿಂದ ಡೆಲ್ಲಿಗೆ, ಡೆಲ್ಲಿಯಿಂದ ಬೆಂಗಳೂರಿಗೆ. ಇದೇ ಟ್ರೈನಲ್ಲಿ ನಾನು ಅಪ್ ಟು ಗುಂತ್ಕಲ್ವರೆಗೂ ಪ್ರಯಾಣ ಮಾಡ್ತಿದ್ದೀನಿ. ಇದು ಯಾವಾಗಲೂ 3:20 ಬರುತ್ತೆ. ಇವತ್ತು 10 ನಿಮಿಷ ಲೇಟಾಗಿ ಲ್ಯಾಬ್ 7 ಲೋಕೋ ಇದೆ ನಮ್ಮ ಕರ್ನಾಟಕ ಎಕ್ಸ್ಪ್ರೆಸ್ಗೆ. ಬನ್ನಿ ಜನರಲ್ಲೇ ಹೋಗೋದು, ನೋಡೋಣ ಯಾವ ಥರ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇದು ನಾರ್ತ್ ಇಂಡಿಯಾದಿಂದ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ, ಹೆಜ್ಜೆ ಇಡೋಕ್ಕೂ ಚಾನ್ಸ್ ಇಲ್ಲ. ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ರಶ್ ಇದೆ ಅಂತ ಹೇಳ್ಬಿಟ್ಟು. ಮಂತ್ರಾಲಯದಿಂದ ನಮ್ಮ ಟ್ರೈನ್ ಹೊರಟಿದೆ. ನೋಡಿ ಡೋರ್ ಹತ್ರ ಯಾವ ರೀತಿ ಮಲ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಹೆಜ್ಜೆ ಇಡೋಕ್ಕೆ ಜಾಗ ಇಲ್ಲ ಇಲ್ಲಿ ಫ್ರೆಂಡ್ಸ್. ನಮ್ಮ ಟ್ರೈನ್ ಈಗ 5:25 ಆಗಿದೆ. ಗುಂತ್ಕಲ್ ಜಂಕ್ಷನಿಗೆ ಬಂದಿದೆ. ಪ್ಲ್ಯಾಟ್ಫಾರಮ್ ನಂಬರ್ 1 ಗುಂತ್ಕಲ್ ಜಂಕ್ಷನ್.
ಬನ್ನಿ. ಇಲ್ಲಿಂದ ಟೈಮು ಸುಮಾರು 2 ಅವರ್ ಟೈಮ್ ಇದೆ ನಮಗೆ. ಬಳ್ಳಾರಿಗೆ ಹೋಗೋರಿಗೆ ಬ್ಯಾಕ್ ಟು ಬ್ಯಾಕ್ ಟ್ರೈನ್ಸ್ ಇದ್ದಾವೆ. ಒಂದು ನರಸಾಪುರ ಹುಬ್ಳಿ ಎಕ್ಸ್ಪ್ರೆಸ್ಸು, ಹಾಗೆ ಶಾಲಿಮಾರ್ ಎಕ್ಸ್ಪ್ರೆಸ್ಸು, ಅದ್ರ ಜೊತೆಗೆ ಜೈಸಿದ್ ಎಕ್ಸ್ಪ್ರೆಸ್ ಇದೆ. ಅವರು ಬಳ್ಳಾರಿಗೆ ಹೋಗೋರು ಆರಾಮಾಗಿ ಹೋಗ್ಬಿಡೋದು. ಬಳ್ಳಾರಿ, ಇದು ಹೊಸಪೇಟೆ, ಕೊಪ್ಪಳ, ಗದಗು, ಹುಬ್ಳಿ ಕಡೆ ಹೋಗೋರಿಗೆ ಆರಾಮಾಗಿ ಟ್ರೈನ್ ಸಿಗುತ್ತೆ. ನಮ್ಮ ಚಳ್ಳಕೆರೆ, ಚಿತ್ರದುರ್ಗ, ರಾಯದುರ್ಗ ಸೈಡ್ ಬರೋರಿಗೆ ಚಿಕ್ಕಜಾಜೂರು ಪ್ಯಾಸೆಂಜರೇ ಇರೋದು, ಅದೊಂದೇ. ನೀವು ಅದು ಬಿಟ್ಟು ನಿಮಗೆ ನಾರ್ಮಲಾಗಿ ವಾರಣಾಸಿ ಸೂಪರ್ ಫಾಸ್ಟ್ ಸಿಗುತ್ತೆ, ಜೈಪುರ್ ಸೂಪರ್ ಫಾಸ್ಟ್ ಸಿಗುತ್ತೆ. ಹಾಗೆ ಟಾಟಾ ನಗರ್ ಎಕ್ಸ್ಪ್ರೆಸ್ಸು ಗುಂತ್ಕಲ್ ಬೈಪಾಸ್ ಮಾಡ್ತಾನೆ, ಗುಂತ್ಕಲ್ ಒಳಗೆ ಬರೋಲ್ಲ, ಗುಂತ್ಕಲ್ ಜಂಕ್ಷನ್ ಒಳಗೆ ಬರೋಲ್ಲ. ನೋಡಿ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದೊಂದು ಡಿವಿಷನ್ನು ಗುಂತ್ಕಲ್ ಅನ್ನೋದು. ಒಳ್ಳೆ ಏರ್ಪೋರ್ಟು ಫೀಲ್ ಕೊಡುತ್ತೆ ಇದು ನೋಡಿ. ಇದು ಜೈಸಿದ್ದಿಂದ ವಾಸ್ಕೋಡಿಗಾಮ ಹೋಗೋ ಎಕ್ಸ್ಪ್ರೆಸ್ ಇದು. ಈಗ ಬಳ್ಳಾರಿ ಮೇಲೆ ಹೋಗುತ್ತೆ. ಬಳ್ಳಾರಿ, ಹೊಸಪೇಟೆ, ಗದಗು, ಹುಬ್ಳಿ, ಲೋಂಡಾ, ವಾಸ್ಕೋ. ಇದಕ್ಕೆ ವ್ಯಾಪ್ 7 ಲೋಕೋ ರಿವರ್ಸಲ್ಲಿದೆ ಗುಂತ್ಕಲ್ ಜಂಕ್ಷನಲ್ಲಿ ಜೈಸಿದ್ ಎಕ್ಸ್ಪ್ರೆಸ್ಗೆ. ನಾನು ಇದೇ ಟ್ರೈನಲ್ಲಿ ಬಳ್ಳಾರಿಗೆ ಹೋಗೋಣ ಅನ್ಕಂಡೆ, ಬೇಡ ಅಂತ ಹೇಳ್ಬಿಟ್ಟು ನಿಮಗೆ ಅಪ್ ಟು ಚಳ್ಳಕೆರೆವರೆಗೂ ತೋರಿಸ್ಬೇಕಂತ ಹೇಳ್ಬಿಟ್ಟು ಮತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 5ರಲ್ಲಿ ನಮ್ಮ ಟ್ರೈನ್ ನಿಂತಿತ್ತು, ಗುಂತ್ಕಲ್ಲು ಚಿಕ್ಕಜಾಜೂರು ಪ್ಯಾಸೆಂಜರ್ ರೈಲು. ಇದಕ್ಕೆ ರೇಕ್ ಶೇರ್ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೀಟ್ ಮಾತ್ರ, ಟ್ರೈನ್ ಮಾತ್ರ ತುಂಬ ಅಂದರೆ ತುಂಬ ಖಾಲಿ ಇರುತ್ತೆ, ಆರಾಮಾಗಿ ಬರ್ಬೋದು ನೀವು, ಅದಕ್ಕೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಸೀಟ್ ಅವೈಲೇಬಿಲಿಟಿ ನಿಮ್ಗೆ ಆ ಕಡೆ ಚಳ್ಳಕೆರೆಯಿಂದ ಬರಬೇಕಾದ್ರೂ ಸಿಗುತ್ತೆ, ಈ ಕಡೆಯಿಂದ ಹೋಗ್ಬೇಕಾದ್ರೂ ಸಿಗುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 4ಕ್ಕೆ ಜೈಪುರಿಂದ ಮೈಸೂರಿಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದಿದೆ, ಅದೀಗ ಮೈಸೂರು ಕಡೆ ಹೊರಟಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬಳ್ಳಾರಿ ರೈಲ್ವೆ ಸ್ಟೇಷನ್, ಬಳ್ಳಾರಿ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಸುಮಾರು ಒಂದು 20 ನಿಮಿಷ ತಡವಾಗಿ. ಹಗರಿಯಲ್ಲಿ ತುಂಬ ಒಂದು 20 ನಿಮಿಷ ನಿಲ್ಲಿಸ್ಬಿಟ್ಟಿದ್ರು ಹಗರಿಯಲ್ಲಿ, ಹಾಗೆ ಹದ್ದಿನಗುಂಡು ಅಲ್ಲಿ 10 ನಿಮಿಷ ನಿಲ್ಲಿಸ್ಬಿಟ್ಟಿದ್ರು. ಸೊ ಸಿಕ್ಕಾಪಟ್ಟೆ ಲೇಟ್ ಆಗಿದೆ ಟ್ರೈನು. ಒಂದು 20 ನಿಮಿಷ ತಡವಾಗಿ ಬಳ್ಳಾರಿ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲಿ ನಾರ್ಮಲಾಗಿ 5 ನಿಮಿಷ ಹಾಲ್ಟ್ ಇದೆ, ನೋಡೋಣ ಎಷ್ಟೊತ್ತಿಗೆ ಬಿಡ್ತಾನೆ ಅಂತ ಹೇಳ್ಬಿಟ್ಟು.
ಸುಮಾರು 5 ನಿಮಿಷ ಹೋಗಿದ್ದು 10 ನಿಮಿಷ ಆಯಿತು. 10 ನಿಮಿಷ ಹಾಲ್ಟ್ ನಂತರ ಬಳ್ಳಾರಿ ಜಂಕ್ಷನಿಂದ ನಮ್ಮ ಟ್ರೈನ್ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಓಬಳಾಪುರಮು, ಸೋಮಲಾಪುರಮು, ರಾಯದುರ್ಗ, ಮೊಳಕಾಲ್ಮೂರು, ಬಿಜಿಕೆರೆ, ಚಳ್ಳಕೆರೆ. ತಳಕು ಸ್ಟಾಪ್ ಇಲ್ಲ ಈ ಟ್ರೈನ್ಗೆ. ಬನ್ನಿ, ಈಗ ನಾನು ನಿಮ್ಗೆ ಆಲ್ರೆಡಿ ಈ ರೂಟಲ್ಲಿ ತುಂಬ ಸರಿ ತೋರಿಸಿದ್ದೀನಿ. ಮತ್ತು ಅದೇ ರೂಟಲ್ಲಿ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ನಾನು ನಿಮ್ಗೆ ತೋರಿಸ್ತೀನಿ. ಜರ್ನಿನ ಎಂಜಾಯ್ ಮಾಡಿ. ಹಾಗೆ ನಿಮಗೆ ಯಾವ ರೂಟಲ್ಲಿ ವೀಡಿಯೋ ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫೇವ್ರೇಟ್ ಟ್ರೈನ್ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಎಲ್ಲೆಲ್ಲಿಂದ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ರಾಯದುರ್ಗ ಟು ಸೋಮಲಾಪುರಂ ಸೆಂಟ್ರಲ್ಲಿ ಒಂದು ಹೊಸ ರೈಲ್ವೆ ಸ್ಟೇಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇದೇ ನೋಡಿ ಬದ್ದನಹಾಳು ರೈಲ್ವೆ ಸ್ಟೇಷನ್ನು. ಇದು ಆಂಧ್ರದಲ್ಲಿ ಬರುತ್ತೆ. ಸೊ ಇದು ಓಲ್ಡ್ ರೈಲ್ವೆ ಸ್ಟೇಷನ್ ಇತ್ತು, ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ಹೊಸದಾಗಿ ಇಲ್ಲಿ ಕಟ್ಟಿದ್ದಾರೆ. ಬಟ್ ಇಲ್ಲಿ ಸ್ಟಾಪ್ ಇರಲಿಲ್ಲ. ಈಗ ನೋಡಿ ಯಾವ ಥರ ಹೊಸ ರೈಲ್ವೆ ಸ್ಟೇಷನ್ ನಿರ್ಮಾಣ ಆಗ್ತಿದೆ ಅಂತ ಹೇಳ್ಬಿಟ್ಟು. ಬದ್ದನಹಾಳು ರೈಲು ನಿಲ್ದಾಣ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ರಾಯದುರ್ಗ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲಿ 2 ನಿಮಿಷ ಸ್ಟಾಪ್ ಇದೆ. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ರೈಲು ರಾಯದುರ್ಗ ಜಂಕ್ಷನಿಂದ ಹೊರಟಿದೆ. ನಮ್ಮ ಮುಂದಿನ ನಿಲ್ದಾಣ ಮೊಳಕಾಲ್ಮೂರು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮೊಳಕಾಲ್ಮೂರು ರೈಲ್ವೆ ಸ್ಟೇಷನ್ಗೆ ಬಂದಿದೆ. ನಮ್ಮ ಚಿತ್ರದುರ್ಗ, ಚಳ್ಳಕೆರೆ, ಮೊಳಕಾಲ್ಮೂರು, ರಾಯದುರ್ಗದಿಂದ ಮಂತ್ರಾಲಯಕ್ಕೆ ಬರೋರಿಗೆ ಇದೊಂದು ಒಳ್ಳೆ ಉಪಯುಕ್ತ ಮಾಹಿತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಮೊಳಕಾಲ್ಮೂರಿಂದ ಹೊರಟಿದೆ ನಮ್ಮ ರೈಲೀಗ. ನೆಕ್ಸ್ಟ್ ಮುಂದಿನ ನಿಲ್ದಾಣ ಬಂದ್ಬಿಟ್ಟು ಬಿಜಿಕೆರೆ, ಬೊಮ್ಮಗೊಂಡನ ಕೆರೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬಿಜಿಕೆರೆ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ. ಪ್ಲಾಟ್ಫಾರ್ಮ್ ಆ ಕಡೆ ಇದೆ.
ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಪ್ಲ್ಯಾಟ್ಫಾರ್ಮ್ 1, ಅದಕ್ಕೆ ಈ ಸರಿ ತೋರಿಸಲ್ಲ. ಸಿಗೋಣ ಒಂದೇ ಸರಿ ಚಳ್ಳಕೆರೆಯಲ್ಲಿ. ಬೆಂಗಳೂರು ಹೊಸಪೇಟೆ ಇಂಟರ್ಸಿಟಿಗೆ ಕ್ರಾಸಿಂಗ್ ಬಿದ್ದಿದೆ ಇಲ್ಲಿ. ಸೊ ಟ್ರೈನ್ ಇಲ್ಲಿ ಸ್ಟಾಪ್ ಆಗಿದೆ. ಆ ಟ್ರೈನಿನ ಈಗಿನ ಬಾಲೆನಹಳ್ಳಿ ಬಿಟ್ಟಿದೆ. ಬಾಲೆನಹಳ್ಳಿಯಿಂದ ಚಳ್ಳಕೆರೆಗೆ ಬಂದು ಚಳ್ಳಕೆರೆಯಿಂದ ಇಲ್ಲಿಗೆ ಬರಬೇಕು. ನೋಡಿ, ಇವರು ಸಣ್ಣ ಮಕ್ಕಳು, ಸಣ್ಣ ಹುಡುಗರು, ಸ್ಕೂಲ್ ಹುಡುಗರು ಅನಿಸುತ್ತೆ. ಕೆಳಗಡೆ ಇರೋ ಜಲ್ಲಿ ಕಲ್ಲನ್ನೆಲ್ಲ ತಗೊಂಡು ಟ್ರೈನ್ ಒಳಗೆ ಹಾಕೊಂಡು ಡಬಾ 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 ಅಂತ ಸೌಂಡ್ ಮಾಡ್ತವ್ರೆ. ಬನ್ನಿ ಒಳಗೆ ಹೋಗಿ ನೋಡೋಣ. ನೋಡಿ, ಇವರೇ ಕಲ್ಲು ಎತ್ಕೊಂಡು ಇದು ಮಾಡಿದ್ದು. ಒಳಗಡೆ ಹಾಕೊಂಡು ಸುಮ್ಮನೆ ಬಡಿತಿದ್ದಾರೆ. ಸುಮಾರು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ತಳ್ಕೋಲ್ಲಿ. ಇಂಟರ್ಸಿಟಿ ಪಾಸ್ ಆಯಿತು, ಹೊಸಪೇಟೆ ಇಂಟರ್ಸಿಟಿ. ಸೊ ಅರ್ಧ ಗಂಟೆ ಇಲ್ಲಿ ಲೇಟ್ ಆಯಿತು. ಈ ಟ್ರೈನಿಗೆ ಚಿತ್ರದುರ್ಗದಿಂದ ಚಿಕ್ಕಜಾಜೂರ್ವರೆಗೂ 1.5 ಗಂಟೆ ಸ್ಲ್ಯಾಂಗ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಚಿಕ್ಕಜಾಜೂರ್ಗೆ ಹೋಗೋದ್ರೊಳಗೆ ಬಿಫೋರಲ್ಲೇ ಹೋಗುತ್ತೆ ಈ ಟ್ರೈನ್. ಖಾಲಿ ಅಂದರೆ ಖಾಲಿ ಉಳಿತಿದೆ. ಆರಾಮಾಗಿ ಬರ್ಬೋದು. ನೀವು ಫ್ಯಾಮಿಲಿ ಜೊತೆಗೂ ಬರ್ಬೋದು, ಸಿಂಗಲಾಗೂ ಬರ್ಬೋದು, ಗ್ರೂಪಾಗೂ ಬರ್ಬೋದು. ಎನಿ ಟೈಮ್ ಸೀಟ್ಸ್ ಅವೈಲೇಬಿಲಿಟಿ ಇರುತ್ತೆ. ಫ್ರೆಂಡ್ಸು, ಕೊನೆಗೂ ನಮ್ಮ ಟ್ರೈನ್ ಚಳ್ಳಕೆರೆಗೆ ಬಂದಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 11 ಗಂಟೆ 20 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಬಂದಿದೆ 12 ಗಂಟೆ 40 ನಿಮಿಷಕ್ಕೆ, 1 ಅವರ್ 10 ಮಿನಿಟ್ಸ್ ಲೇಟಾಗಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಕೊಟ್ಟಿರೋ ಮಾಹಿತಿ ಉಪಯೋಗ ಆಗುತ್ತೆ ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಆಗಲಿಲ್ಲ ಅಂದರೂ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್.